ಇದ್ದಾರೆ, ಹೆಸರು ಕೆಡಿಸ್ತಾ ಇರುತ್ತೆ ಹೇಳ್ತಾ ಇದ್ದಾರಲ್ಲ, ಹೆಸರು ಕೆಡಿಸ್ತಾ ಇದ್ದಾರೆ ಅನ್ನೋಕ್ಕಿಂತಲೂ ಅಲ್ಲಿ ನಡೆದ ಘಟನೆಗಳಿಗೆ ಉತ್ತರ ಯಾರು ಹುಡುಕಿಕೊಳ್ತಾರೆ ಅನ್ನೋದು ಅಷ್ಟ ಮುಖ್ಯದ. ಯಾರು ಹೇಳೋದ್ರಿಂದ ಧರ್ಮ ಕೆಡ್ತೈತಿ, ಯಾರು ಬಿಡೋದ್ರಿಂದ ಧರ್ಮ ಉಳಿತೈತಿ ಅಂತೇನಿಲ್ಲ. ಧರ್ಮ ಅಂತ ಕೆಲಸ ಮಾಡ್ತಿರ್ತದೆ. ಧರ್ಮವು ರಕ್ಷಿತಿ ಅಂತೇಳಿ ಯಾರು ರಕ್ಷಣೆ ಮಾಡ್ತಾರೆ ಧರ್ಮ ಅವ್ರು ರಕ್ಷಣೆ ಮಾಡ್ತಾರಪ್ಪ ಅವ್ರ ಧರ್ಮ ಅಂತೇಳಿ ಆ ಎಲ್ಲ ನೆಲೆಯಲ್ಲಿ ಈಗ ಬಂದಿದ್ದ ಪ್ರಶ್ನೆ ಏನಪ್ಪ ಅಂದ್ರೆ ಈ ಒಂದು ಧರ್ಮಸ್ಥಳ ಪವಿತ್ರ ಉಳಿಲಿ ಅನ್ನೋದು ಎಲ್ಲರೂ ಅಭಿಪ್ರಾಯ ಇದೆ. ಮತ್ತು ಈಗಾಗಲೇ ಈ ಒಂದು ವಿಚಾರದಲ್ಲಿ ನೀವ್ರೇನು ಇವತ್ತು ನಕ್ಸಲೈಟ್ ಅಂತ ಕರೀತಾರೆ ಅಥವಾ ನಗರ ನಕ್ಸಲೈಟ್ ಅಂತ ಕರೀತಾರೆ, ಅವರು ಸಹ ಭಾಳ ಸೇಮ್ ಈ ವಿಷಯದಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೂ ಇದನ್ನು ಕೆಲಸಬೇಕು ಹೆಸರು ಅಂತ ಎಲ್ಲಿ ನಿಂತಿಲ್ಲ. ಯಾಕೆ ಅವರನ್ನು ಸಮೀಪದಿಂದ ನೋಡಿದ್ದರಿಂದಾಗಿ ಅವ್ರಂಥ ಆಮಿಷಗಳೆಲ್ಲ ಅಧಿಕಾರಕ್ಕೆ ಅಪೇಕ್ಷೆ ಮಾಡೋರು ಅಲ್ಲ ಅನ್ನೋದು ಈಗ ಎಲ್ಲರೂ ಗೊತ್ತಿದ್ದ ವಿಷಯ ಇದೆ. ಹೀಗಾಗಿ ಧರ್ಮಸ್ಥಳದಲ್ಲಿ ಏನು ಒಂದು ದೊಡ್ಡ ಒಂದು ಕಹಳೆ ಓದಿದ್ದಾರೆ ಬಿ ಜೆ ಪಿಗರು, ಅದು ಅವ್ರಿಗೆ ಎಷ್ಟು ಮಟ್ಟಿಗೆ ರಾಜಕೀಯ ಲಾಭ ಕೊಡ್ತದೋ ಗೊತ್ತಿಲ್ಲ. ಆದರೆ ಅದರಿಂದಾಗಿ ಇದರಿಂದಾಗಿ ಸಹಜವಾಗಿ ಜನಸಾಮಾನ್ಯರಲ್ಲೇ ಒಂದಿಷ್ಟು ಎಲ್ಲರೂ ಅವರ ಬಿಡಪ್ಪ ಅನ್ನುವಂಥ ವಿಚಾರ ಮಾಡುವುದರಿಂದಾಗಿ ಈ ಧರ್ಮಸ್ಥಳ ಪರ ಏನೋ ಕಮಲದ ಕಹಳೆ ಓದ್ಯದ. ಬಟ್ ಎಷ್ಟು ಮಟ್ಟಿಗೆ ಇದು ಸ್ಟ್ಯಾಂಡ್ ಆಗ್ತೈತಿ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಈ ಆರ್ ಅಶೋಕ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಎಷ್ಟು ಯಶಸ್ವಿ ಪಡಿಬೋದು, ಇದನ್ನು ಲಾಭ ಮಾಡ್ಕೋಬೋದು ಅನ್ನೋಂಥದ್ದು ಏನೂ ಆಗಲಿ. ಒಟ್ಟಿನಲ್ಲೇ ಸತ್ಯ ಹೊರಗೆ ಬರಲಿ ಅನ್ನೋದಷ್ಟು ನಮ್ಮೆಲ್ಲರ ವಿಚಾರ. ಆ ದಿಶೆಯಲ್ಲಿ ಧರ್ಮಸ್ಥಳದ ತನಿಖೆ ಆಗಲಿ, SIT ಮುಗಿಸಿದ ಮೇಲೆ ಮುಂದೆ ನೋಡಕ್ಕೆ ಬರ್ತದೆ, ಏನು ಬರ್ತದೆ ರಿಸಲ್ಟ. ಅಲ್ಲಿವರೆಗೂ ಸ್ವಲ್ಪ ಬಿ ಜೆ ಪಿಗೆ ಸೈಮ್ ಇದ್ದರೆ ಒಳ್ಳೆಯದು. ಎಲ್ಲರೂ ಅದರಿಂದ ಅವ್ರಿಗೆ ಕೆಟ್ಟ ಹೆಸರು ತಗೊಳ್ಳೋದು ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.